ಲೋಕ ಲೂಟಿ ವಿಶೇಷ ಚರ್ಚಾ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ರಾಜು ಗೌಡ ಅವರೇ, ಈ ರೀತಿ ಚರ್ಚೆಗಳು ನಿಮ್ಮ ಕಾಲದಲ್ಲಿತ್ತು, ನಮ್ಮ ಕಾಲದಲ್ಲಿ ಇರಲಿಲ್ಲ, ಈ ಚರ್ಚೆಗಳು ಹೌದು. ಬಟ್ ಇವಾಗ ಲೋಕಾಯುಕ್ತ ವಾಪಸ್ ತರದ್ ಹೆಂಗೆ ಸರ್? ಇದನ್ನ ನೋಡ್ತಾ ಇದ್ರೆ ಭಯ ಆಗತ್ತೆ. ಯಾರು ಕೂಡ ಲೋಕಾಯುಕ್ತ ಆಫೀಸ್ ಒಳಗಡೆ ಕಾಲಿಡಬೇಕಾ ಅಂತ ಭಯ ಆಗತ್ತೆ. ನೋಡ್ರಿ, ಇಲ್ಲಿ ಯಾವ ರಾಜಕೀಯ ಪಕ್ಷಗಳ ಬಗ್ಗೆನೂ ನಾವು ಚರ್ಚೆ ಮಾಡೋದು ಬೇಡ. ಆಗ್ತದ್ರೆ ಈಗ ಅದನ್ನ ಒಂದು ಸ್ವತಂತ್ರ ಸಂಸ್ಥೆ ಅಂತ ಬಿಟ್ಟಿದ್ದೀವಿ. ನಾವು ರಾಜಕಾರಣ ಅದನ್ನ ಬೆರೆಸೋದೇ ಬೇಡ. ಯಾಕೆಂದ್ರೆ ಸಮಾಜದ ಸ್ವಾಸ್ಥ್ಯನ ಕಾಪಾಡ್ಲಿಕ್ಕೆ ಅಂತೇಳಿ ಲೋಕಾಯುಕ್ತ ಅದಕ್ಕೆ ಅಲ್ಲಿಗೆ ಬರ್ತಾ ಇದ್ದೀನಿ. ಮೊನ್ನೆ ನಮ್ಮ ಬೀರಪ್ಪನವರು ಮಂಡ್ಯಗೆ ಹೋದಂಥ ಸಂದರ್ಭದಲ್ಲಿ ಹೇಳ್ತಾರೆ, ಸಾಕಷ್ಟು ಕಂಪ್ಲೇಂಟ್ಗಳು ಬರ್ತವೆ. ಅವ್ರು ಹೇಳ್ತಾರೆ ಲೋಕಾಯುಕ್ತ ಇವತ್ತಿನ ಸರ್ಕಾರದಲ್ಲಿ ಹಲ್ಕಿತವಾಗಿದೆ ಅಂತ. ಮಂಡ್ಯದಲ್ಲಿ ಪಾಪ ಒಬ್ಬ ಪಿ ಡಿ ಕೋಟಿಗಟ್ಟಲೆ ಲಂಚ ಹೊಡೆದಿದ್ದಾರೆ ಅಂತೇಳಿ MLC ಒಬ್ಬರು ಪ್ಯಾನಲ್ ಇದು ಸೆಷನಲ್ಲಿ ಡಿಸ್ಕಷನ್ ಮಾಡ್ತಾರೆ. ಇವತ್ತವರೆಗೂ ಆ ಎಮ್ಮನ್ನ ಮುಟ್ಟಕ್ಕಾಗಿಲ್ಲ. ಅಂದರೆ ನಿಮ್ಮ ಸೆಷನ್ಗೂ ಬೆಲೆ ಇಲ್ಲ ಈ ಸರ್ಕಾರದಲ್ಲಿ. ಇನ್ನೂ ಒಂದು ಪ್ರಕರಣ, ಒಂದು ಹೆಜ್ಜೆ ಮುಂದೆ ಹೋಗ್ತೀನಿ. ನಮ್ಮ ಇವತ್ತು ಲೋಕಾಯುಕ್ತ ಪಾಟೀಲ್ರು ಇದ್ದಾರಲ್ಲ, ನಿಜವಾಗ್ಲೂ ಅವ್ರ ಬಗ್ಗೆ ಒಳ್ಳೆ ಗೌರವ ಇದೆ. ಅವರ ಸಂಬಂಧಿಯೊಬ್ಬರು ಶಿವಮೊಗ್ಗದ ಆನೆವಟ್ಟಿ ಅನ್ನೋ ಒಂದು ಇದರಲ್ಲಿ ಅಧಿಕಾರಿಗಳಿಗೆ ಎದುರಿಸಿ ಯಾರ್ದೋ ಜಮೀನಲ್ಲಿ ರಸ್ತೆ ಮಾಡಿಸ್ತಾನೆ, ಅವ್ನು ಎಲ್ಲ ಕಡೆ ಕಲೆಕ್ಷನ್ ಮಾಡ್ಕೊಂಡು ಹೋಗಿ ಕೊಡ್ತಾ ಇದ್ದೀನಿ ಅಂತ ಸಾರಾಸಗಟಾಗಿ ಅಲ್ಲಿ ಜನಗಳ ಮುಂದೆ ಮಾತಾಡ್ತಾನೆ. ಅಂದರೆ ಜನಕ್ಕೆ ಲೋಕಾಯುಕ್ತದ ಬಗ್ಗೆ ಇವ್ರ ಸಂಬಂಧಿಗಳು, ಇವ್ರ ರಿಲೇಷನ್ಸ್ಗಳು, ನಮ್ಮ ರವಿಕೃಷ್ಣಾರೆಡ್ಡಿ ಅವರ ಹೆಂಡತಿಯವ್ರು ಏನೋ ಮಾಡಿದ್ರು ಅನ್ನೋದ್ರ ಬಗ್ಗೆ ಚರ್ಚೆ ಮಾಡಿದ್ರಲ್ಲ, ಇವ್ರ ರಿಲೇಷನ್ಸ್ಗಳು ಈ ಥರ ಎಲ್ಲ ಬಳಸ್ಕೊತಾ ಇದ್ದಾಗ ಒಂದು ಕಾಲದಲ್ಲಿ ಈ ಜಡ್ಜ್ಗಳಾಗಲಿ ಲೋಕಾಯುಕ್ತ ಸಂಸ್ಥೆಗಳಾಗಲಿ ಇವರ ಸಂಬಂಧಿಕರನ್ನೆಲ್ಲ ದೂರ ಇಡುವಂಥ ಒಂದು ಪ್ರಸಂಗಗಳಿರ್ತಿತ್ತು ಹಿಂದಿನ ಕಾಲದಲ್ಲಿ. ಯಾವುದೇ ರೀತಿಯಾಗಿ ನಮ್ಮನ್ನು ಬಳಸ್ಕೋಬಾರ್ದು ಅಂತ ಇವರ ಸಂಬಂಧಿಕರುಗಳು ಆನೆವಟ್ಟಿ ಅನ್ನೋ ಒಂದು ಜಾಗದಲ್ಲಿ ಆ ತಾಲೂಕಿನಲ್ಲಿ ಸಬ್ ಇನ್ಸ್ಪೆಕ್ಟ್ರು ಇವ್ರ ಪರವಾಗಿ ಕೆಲಸ ಮಾಡ್ತಾನೆ. ಅಮಾಯಕ ಯಾರೋ ಒಬ್ಬ ಡ್ರೈವರ್ ಮೇಲೆ ರೌಡಿ ಶೀಟ್ ಓಪನ್ ಮಾಡಕ್ಕೆ ಕೊಡ್ತಾನೆ. ಯಾರ್ದೋ ಜಾಗಕ್ಕೆ ನೀನು ಟ್ರ್ಯಾಕ್ ಕೊಡ್ತಿದ್ಯಾ ಅಂತ. ಎಲ್ಲಪ್ಪ ಅಂದರೆ ಅವನ ಹತ್ರ ದಾಖಲೆನೂ ಇಲ್ಲ. ನಮ್ಮನ್ನ ಪ್ರಶ್ನೆ ಮಾಡ್ದ ಅಂತೇಳಿ ಅವನೋಗಿ ತಹಸೀಲ್ದಾರ್ ಹತ್ರ ಹೋಗ್ತಾನೆ. ತಹಸೀಲ್ದಾರ್ ಯಾವ ಮಟ್ಟಕ್ಕಿದ್ದಾರೆ, ಅವ್ನು ಮಂಜುಳಾ ಅಂತ ಒಂದು ಹೆಣ್ಮಗಳು ಯಾರ್ದೋ ಒಬ್ಬ ಖಾಸಗಿಯವ್ರ ಜಮೀನು ಅವ್ರಿಗೆ ಒಂದು ನೋಟಿಸು ಕೊಡದಲ್ಲೇ ಬುಲ್ಡೋಸ್ ಲೆಕ್ಕಕ್ಕೆ ಅವ್ರ ಜಾಗದಲ್ಲಿ ಹೋಗಿ ರಸ್ತೆ ಮಾಡಿಬಿಟ್ಟು ಆರ್ಡರ್ ಮಾಡಿಬಿಡ್ತಾರೆ. ಅವ್ರು ಮುಂದಕ್ಕೆ ಹೋಗೋಕ್ಕೂ ಬಿಡ್ತಾ ಇಲ್ಲ, ಹಿಂದಕ್ಕೆ ಹೋಗೋಕ್ಕೂ ಬಿಡ್ತಾ ಇಲ್ಲ. ಇನ್ನು ಮುಂದಕ್ಕೆ ಹೋಗ್ತಾರೆ ಅಂತೇಳಿ ಅವ್ರ ಮೇಲೆ ಇಲ್ಲದ ಕೇಸ್ಗಳು ಹಾಕ್ತಾರೆ, ಅವ್ರ ಸಂಬಂಧಿಕರ ಮೇಲೆ ಕೇಸ್ ಹಾಕ್ತಾರೆ. ಯಾವ ಮಟ್ಟಕ್ಕೆ ತಗೊಂಡು ಹೋಗ್ತಾ ಇದೆ ಸಮಾಜ? ಸಿವಿಲ್ ವಿಷಯ ಅಲ್ಲ ನಟರಾಜ್ ಗೌಡ್ರೆ, ನಿಮ್ಮ ಸರ್ಕಾರದ ವೈಫಲ್ಯನ ಹೇಳ್ತಾ ಇದೀವಿ. ನೀವು ಆಯ್ಕೆ ಮಾಡ್ಕೊಂಡ್ ಬಂದಿರೋ ಅಂತ ಲೋಕಾಯುಕ್ತರಾಗಿರ್ಬೋದು. ನಟರಾಜ್ ಗೌಡ್ರೆ ಕೇಳಿಸ್ಕೊಳ್ಳಿ, ಈ ನಿಮ್ಮ ಈ ಗುಂಡಾವರ್ತಿಗಳೆಲ್ಲ ಬೆದರುವಂತ ವ್ಯಕ್ತಿಗಳೆಲ್ಲ ನಾವು. ನೀವು ನಿಮ್ಮ ಸರ್ಕಾರ ಮಾಡ್ತಾರ ಹಗರಣಗಳು ರೇ ಅಲ್ಲಿ ಫಿಶರೀಸ್ ಅಲ್ಲಿ ನೋಡಿ, ಫಿಶರೀಸ್ ಒಂದು ಫೈಲ್ ತತ್ತೀನಿ ಸದ್ಯದಲ್ಲೇ. ನಿಮ್ಮ ಅಂಗಾರ ಮಾಡಿರೋ ಕೆಲಸ ಏನಿದೆ ಗೊತ್ತಾ? ಇಲ್ದೇ ಇರೋ ಕಂಪ್ನಿಗೆ ಅಮೌಂಟ್ ರಿಲೀಸ್ ಮಾಡಿದ್ದಾರೆ. ಮೊನ್ನೆ ನೀವು ವಾಲ್ಮೀಕಿ ಹಗರಣದ್ದು ಯಾವ ಮಟ್ಟದ್ದು ರೇ ಬಿಚ್ತಾ ಹೋದ್ರೆ ನಿಮ್ ಸರ್ಕಾರದ ಹಗರಣಗಳು ನಿಮ್ CM ಆದಿಯಾಗಿ ಒಬ್ರು ಸರಿ ಇಲ್ಲ. ಈ ಮಟ್ಟದ ಸರ್ಕಾರಗಳು ನಡೆಸ್ತಿರಲ್ರಿ, ನಾಚಿಕೆ ಅನ್ಸಲ್ರಿ? ವೋಟ್ ಕೊಟ್ಟ ಜನಕ್ಕೆ ನೀವು ಯಾವ ಕೊಟ್ಟಿದ್ದೀರಿ? ಯಥಾ ರಾಜ ತಥಾ ಪ್ರಜಾ ಅನ್ನೋ ಪರಿಸ್ಥಿತಿ ಆಗಿದೆ. ರಾಜನೇ ಒಬ್ಬ ಕಡು ಭ್ರಷ್ಟನಾಗಿ SCB ಮಾಡಿ ತನ್ನ ಮೇಲೆ ಇದ್ದಂತ ಕೆಲಸಗಳನ್ನೆಲ್ಲ ನೀಚತನ ಕೇಳಿದು ಬದಲಾಯಿಸ್ಕೊಂಡ್ರೆ ಸಮಾಜ ಏನ್ರಿ ಬದಲಾವಣೆ ತರ್ತೀರಿ? ನೀವು ವೋಟ್ ಹಾಕಿದ ಜನಕ್ಕೆ ಏನ್ರಿ ಕೊಡ್ತೀರಿ? ನಾಚಿಕೆ ಅನ್ಸಲ್ವೇನ್ರಿ ಇಂತನ್ನ ಸಮರ್ಥಿಸ್ಲಿಕ್ಕೆ? ಪಾಪ ರವಿಕೃಷ್ಣಾರೆಡ್ಡಿ ಅವ್ರು ನಿಮ್ ಬಗ್ಗೆ ಹೇಳಿದ್ರು 15 ವರ್ಷದಿಂದ ತಿನ್ನಿಸ್ತಾ ಇದ್ದೀರಾ ಅಂತ. ನಿಮ್ಮ ಪ್ರಾಮಾಣಿಕತೆಗೆ ನೀವು ತಿನ್ನಿಸ್ತಾ ಇದ್ದೀರಾ. ಎಲ್ಲಿಂದನೋ ಬಂದು ಬಕೆಟ್ ಹಿಡಿದವರು, ಎಲ್ಲಿಂದನೋ ದುಡ್ಡು ಕೊಟ್ಟವರು ನಿಮ್ ಪಾರ್ಟಿಲಿ MLC-ಗಳಾಗ್ತಾ ಇದಾರೆ. ಆಗಾರು ಯೋಚನೆ ಮಾಡ್ಕೊಳ್ಳಿ, ನ್ಯಾಯಪರವಾಗಿ ಹೋರಾಟ ಮಾಡಿ ಅಂತ ಹೇಳ್ತಾ ಇದಾರೆ. ಅಲ್ಗೂ ನೀವು ಬದಲಾಗಲ್ಲ ಅಂದ್ರೆ ನಾವ್ ಇನ್ನೇನು ಹೇಳಲಿಕ್ಕೆ ಆಗಲ್ಲ. ಸಮಾಜದ ಸ್ವಾಸ್ಥ್ಯನ ಕಾಪಾಡುವಂತ ಕೆಲಸ ನಾವು ಮಾಡ್ಬೇಕು. ತಪ್ಪುಗಳಿದಾಗ ಒಪ್ಕೊಳ್ಳೋಣ, ನಮ್ಮಿಂದ ತಪ್ಪಾಗಿದೆ ಅಂತ. ನೀವು ಈ ತಪ್ಪನ್ನು ಸಮರ್ಥಿಸ್ತೀರಾ ಅಂದ್ರೆ ಯಾವುದೇ ಪಕ್ಷ ಮಾಡ್ಲಿ, ಸಮಾಜದ ಸ್ವಾಸ್ಥ್ಯ ಕಾಪಾಡುವಂಥದ್ದು ಎಲ್ಲರೂ ಜವಾಬ್ದಾರಿ ಅಲ್ವಾ? ಹೇಳ್ತಾ ರಾಜು ಗೌಡ್ರು ಏನಂದ್ರೆ ಇಲ್ಲಿ ತನಿಖೆ ಆಗ್ಬೇಕಾಗಿರೋದು ಯಾವಾಗ, ಈಗ ಸರಿ ಹೋಗೋದು ಯಾವಾಗ ಅಂತ ಹೇಳಿ ತಾವು ಪ್ರಶ್ನೆ ಕೇಳಿದ್ರಿ. ಅದಕ್ಕೆ ನಂದು ನೇರ ಉತ್ತರ, ಸಿದ್ದರಾಮಯ್ಯ ಅನ್ನತಕ್ಕಂಥ ಒಬ್ಬ ಕಡು ಭ್ರಷ್ಟ ರಾಜ್ಯದಲ್ಲಿ ಮುಖ್ಯಮಂತ್ರಿ ಆಗಿರೋರ್ಗೂ ಸರಿ ಹೋಗಲ್ಲ. ಅಕಸ್ಮಾತ್ ಸಿದ್ದರಾಮಯ್ಯವ್ರಿಗೆ ಬದ್ಧತೆ ಇದ್ದರೆ ಇದನ್ನು ಒಬ್ಬ ಸೆಂಟ್ರಲ್ ಸುಪ್ರೀಂ ಕೋರ್ಟ್ನಲ್ಲಿ ಯಾವುದಾದ್ರು ಒಬ್ಬ ನ್ಯಾಯಾಧೀಶರಿಗೆ ಇದು ತನಿಖೆಯನ್ನು ವಹಿಸಬೇಕು. ಇವರೇ ತನಿಖೆ ಮಾಡಿದ್ರೆ ಖಂಡಿತವಾಗ್ಲೂ ರವಿಕೃಷ್ಣಾರೆಡ್ಡಿ ಅವರು ಆಗಲೇ ಹೇಳಿದ್ರು ಇದನ್ನು ಹಳ್ಳ ಹಿಡಿಸ್ತಾರೆ ಅಂತ ಹೇಳಿ. ಖಂಡಿತವಾಗ್ಲೂ ಈ ಪ್ರಕರಣ ಇದು ಕೇವಲ ಒಂದು ಪ್ರಕರಣ, ಯಾರೋ ನಾಗರಾಜ್ ಅವರು ದುಡ್ಡು ಕೊಟ್ಟರು, ನಿಂಗಪ್ಪ ಅಂತಕ್ಕಂಥವ್ನು ಅರೆಸ್ಟ್ ಆದ, ಶ್ರೀನಾಥ್ ಜೋಶಿ ಆಂಟಿಸಿಪೇಟರಿ ಬೇಲ್ ತೊಗೊಂಡು ಅಬ್ಸ್ಕಾಂಡಿಂಗ್ ಆಗಿದ್ದಾನೆ, ಇದೆಲ್ಲ ಪ್ರಕರಣ ಅನ್ನೋದು RB ತಿಮ್ಮಾಪುರ ಲಿಂಕ್ ಇದೆ, ಮತ್ತು ಸಿದ್ದರಾಮಯ್ಯನವ್ರ ಲಿಂಕ್ ಇದೆ, ಮತ್ತು ಬೇರೆ ಸಚಿವರ ಲಿಂಕ್ ಇದೆ, ಮತ್ತು ಯಾರ್ಯಾರು ಇನ್ಕ್ಲೂಡಿಂಗ್ ಈಗ ನಾನು ಆಪಾದನೆ ಮಾಡಿಲ್ಲ ರಾಜು ಗೌಡ್ರು. ತಗೊಂಡ ನಂತರ ಚರ್ಚೆ ಮುಂದುವರಿಸ್ತೀವಿ, ಚರ್ಚೆ ಅಂತಿಮ ಭಾಗಕ್ಕೆ ಬರ್ತೀವಿ. ಬಟ್ 11 ಗಂಟೆಗೆ ನೀವು ಮಿಸ್ ಮಾಡದೆ ಒಂದು ಆಡಿಯೋ ಬಾಂಬ್ ನೋಡಬೇಕು. ಜಮೀರ್ ಇಲಾಖೆಯಲ್ಲಿ ಭ್ರಷ್ಟಾಚಾರದ ಬಗ್ಗೆ ಒಂದು ಆಡಿಯೋ ಬಾಂಬ್ ಇದೆ. ಆ ಬಾಂಬ್ ಸಿಡಿಯೋದು 11 ಗಂಟೆಗೆ. ಮಿಸ್ ಮಾಡದೆ ನೋಡಿ. ಈಗ ಒಂದು ಚಿಕ್ಕ ಬ್ರೇಕ್ ತಗೋತೀನಿ, ಬ್ರೇಕ್ ನಂತರ ಚರ್ಚೆ ಮುಂದುವರಿಸ್ತೀನಿ.
ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.